ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಕ್ಷೇತ್ರದಲ್ಲಿ ಪರಮಪೂಜ್ಯ ರಾಷ್ಟ್ರಸಂತ ಆಚಾರ್ಯ ಶ್ರೀ ಗುಣಧರನಂದಿ ಮುನಿ ಮಹಾರಾಜರ ಒಂದು ನೇತೃತ್ವದಲ್ಲಿ ಬರ್ತಕ್ಕಂಥ 6, 7, 8 ತಾರೀಕಿನಂದು 3 ದಿವಸಗಳ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವೆಲ್ಲ ಆಯೋಜನೆ ಮಾಡಿದ್ದೇವೆ. ಒಂದು 6ನೇ ತಾರೀಕು ಭಗವಾನ್ ಆದಿನಾಥ ತೀರ್ಥಂಕರ ಪ್ರತಿಷ್ಠಾಪನೆಯಾಗಿ 1000 ವರ್ಷ ಆಯಿತು. ಆ 1000 ವರ್ಷದಾಗ ಸಹಸ್ರಾಬ್ದಿ ಮಹೋತ್ಸವ ಹಾಗೂ ನಮ್ಮ ಜೈನ ಕುಲ ಪರಂಪರೆಯ ಒಂದು ಪ್ರಥಮ ಆಚಾರ್ಯ ಆದಂಥ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಆಚಾರ್ಯ ಪದಾರೋಹಣವನ್ನು ಮಾಡಿ 100 ವರ್ಷ ಆಯಿತು. ಆ 100 ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಹಾಗೂ ಈ ಮೂರ್ತಿ ಪ್ರತಿಷ್ಠಾಪನಾ ಸಹಸ್ರಾಬ್ದಿ ಮಹೋತ್ಸವ ಹಾಗೂ ಇದೇ ಸಂದರ್ಭದಲ್ಲಿ ನಾವು ಸಮಸ್ತ ಭಾರತ ದೇಶದ ಎಲ್ಲ ಭಟ್ಟಾರಕರ ಒಂದು ಸಮ್ಮೇಳನ, ಇದಲ್ಲದೆ ಜೈನ ಸಮಾವೇಶ, ಬೃಹತ್ ಜೈನ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ಜೈನ ಸಮಾವೇಶವನ್ನು ಆಯೋಜನೆ ಮಾಡುವ ಉದ್ದೇಶ ಅಂದರೆ, ಈಗ ನಮ್ಮ ದೇಶದಲ್ಲಿ ನಮಗಿಂತ ಕಡಿಮೆ ಸಮಾಜದವರಿಗೆ ನಿಗಮ ಮಂಡಳಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಸಾಕಷ್ಟು ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಜೈನ ಸಮಾಜಕ್ಕೆ ತುಂಬ ನಿರ್ಲಕ್ಷ್ಯವನ್ನು ಎಲ್ಲ ಸರ್ಕಾರಗಳು ಮಾಡುತ್ತಾ ಬಂದಿವೆ. ಅದಕ್ಕೆ ನಮ್ಗೆ ಜೈನ ನಿಗಮ ಮಂಡಳಿ ಸ್ಥಾಪನೆ ಆಗಬೇಕು. ಅನೇಕ ಸವಲತ್ತುಗಳು, ಘೋಷಣೆ ಮಾಡಿದಂಥ ಸವಲತ್ತುಗಳು ಕೂಡ ನಮಗೆ ಸಿಗ್ತಾ ಇಲ್ಲ. ಆ ಹಿಂದಕ್ಕೆ ಘೋಷಣೆ ಮಾಡಿದ ಸವಲತ್ತುಗಳು ನಮಗೆ ಸಿಗಬೇಕು. ಹಾಗೂ ಜೈನ ಸಾಧುಗಳ ಮೇಲೆ, ಸಾಧುವಿಯರ ಮೇಲೆ ಆಗ್ತಕ್ಕಂಥ ಅವರಿಗೆ ಅತ್ಯಾಚಾರ, ಅನ್ಯಾಯ, ಅವರು ರಸ್ತೆಯಲ್ಲಿ ವಿಹಾರ ಮಾಡುವಾಗ ಆಗ್ತಕ್ಕಂಥ ತೊಂದರೆ ಇತ್ಯಾದಿಗಳೆಲ್ಲ ಹೋಗಿ ಒಂದು ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡಬೇಕಂತಕ್ಕಂಥ ಒಂದು ಉದ್ದೇಶ. ಇದಲ್ಲದೆ ಬಡ ಜೈನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗಬೇಕು. ಹಾಗೂ ಜೈನರ ಪವಿತ್ರ ತೀರ್ಥ ಕ್ಷೇತ್ರ ಅಂದರೆ ಸಿದ್ಧ ಕ್ಷೇತ್ರ ಜಾರ್ಖಂಡದಲ್ಲಿರ್ತಕ್ಕಂಥ ಸಮೇಧ ಸಿಕ್ರಜಿ, ಆ ಸಮೇಧ ಸಿಕ್ರಜಿಗೆ ನಮಗೆ ಬಡವರಿಗೆ ಉಚಿತ ಪ್ರಯಾಣದ ವ್ಯವಸ್ಥೆ ಸರ್ಕಾರದ ವತಿಯಿಂದ ಆಗಬೇಕು. ಇತರೆ ಸಮಾಜದವರಿಗೆ ಅವರ ತೀರ್ಥಕ್ಷೇತ್ರಗಳಿಗೆ ಹೋಗಲಿಕ್ಕೆ ಅನೇಕ ವ್ಯವಸ್ಥೆಗಳನ್ನು, ಸವಲತ್ತುಗಳನ್ನು ಸರ್ಕಾರ ಕೊಡ್ತಾ ಇದೆ. ಆದರೆ ಜೈನರಿಗೆ ಒಂದು ಕ್ಷೇತ್ರಕ್ಕೆ ಬಡವರ ಜನರ ಸಲುವಾಗಿ ಆ ಸವಲತ್ತನ್ನು ಕೊಡಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡಬೇಕು. ನಮ್ಮ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಕೊಡಬೇಕು. ಇದೆಲ್ಲ ಹೋರಾಟದ ಸಲುವಾಗಿ ಬೃಹತ್ ಜೈನ ಸಮಾವೇಶವನ್ನು ನಾವು ಕರ್ನಾಟಕದ ಘನವೆತ್ತ ರಾಜ್ಯಪಾಲರಾದಂಥ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರ ಒಂದು ಉಪಸ್ಥಿತಿಯಲ್ಲಿ ಆಯೋಜನೆ ಮಾಡಿದ್ದೇವೆ. ಅವರ ಮೂಲಕ ಸರ್ಕಾರಕ್ಕೆ ನಾವು ಕಿವಿ ಹಿಂಡುವ ಕೆಲಸವನ್ನು ನಮ್ಮ ಸಮಾವೇಶದಲ್ಲಿ ಮಾಡುವವರಿದ್ದೇವೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಮೇಲ್ಪಟ್ಟು ಕರ್ನಾಟಕ, ಮಹಾರಾಷ್ಟ್ರದ ಇತರೆ ರಾಜ್ಯಗಳಿಂದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪರಮಪೂಜ್ಯ ಆಚಾರ್ಯ ಶ್ರೀಗಳವರ ನೇತೃತ್ವದಲ್ಲಿ ಎಲ್ಲ ಐನಾಪುರದ ಸಮಾಜ ಬಾಂಧವರು, ಯುವ ಪಡೆ ಎಲ್ಲರೂ ಕೂಡಿಕೊಂಡು ಕಾರ್ಯಕ್ರಮದ ಯಶಸ್ವಿಯಾಗಿ ಹಗಲಿರುಳು ನಾವು ದುಡಿತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಜನರಿಗೂ ಕೂಡ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಬನ್ನಿ, ನಮ್ಮ ಸಂಘಟನೆಯನ್ನು ತೋರಿಸೋಣ. ಸಂಘಟನೆಯಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೆ ಆಹ್ವಾನವನ್ನು ಕೊಟ್ಟು ನನ್ನ ಮಾತು